ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನೈಟು ಅವರೆಕಾಯಿ ಇತ್ತು, ಸ್ವಲ್ಪ ಸುಲಿದಿಕ್ಕಿದ್ದೆ. ಅದಕ್ಕೆ ಇವಾಗ ಬಸ್ಸಾರು ಮಾಡೋಣ, ಅವರೆಕಾಳು ಹಾಕ್ಬಿಟ್ಟು ಅಂದ್ಬಿಟ್ಟು ಕಾಳು ಬೇಯಿಸಿಟ್ಟಿದ್ದೀನಿ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತುರಿದಿರೋದು ಅದೆಲ್ಲ ಸ್ವಲ್ಪ ಇದಾದಂಗೆ ಆಗ್ಬಿಟ್ಟಿತ್ತು. ಅದಕ್ಕೆ ಎಲ್ಲ ಸ್ವಲ್ಪ ಚಾಕ್ನಲ್ಲಿ ಎಬ್ಬಿಟ್ಟು ಸಾಂಬಾರಿಗೂ ಆಗ್ತೈತೆ ಮತ್ತು ಒಗ್ಗರಣೆಗೂ ಆಗ್ತೈತೆ ಅಂದ್ಬಿಟ್ಟು ಕಾಳಿಗೂ ಆಗ್ತೈತೆ ಅಂತ ಎಲ್ಲ ಎಬ್ಬುತ್ತಾ ಇದ್ದೀನಿ. ಯಾಕೋ ಇತ್ತೀಚೆಗೆ ನನ್ನ ಟೈಮೇ ಚೆನ್ನಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಕೆಲಸಗಳು ಸರಿಗೆ ಸೆಟ್ ಆಗೋಲ್ಲ. ಆಮೇಲೆ 2 ದಿವಸ ಇದ್ದರೆ 3 ದಿವಸ ಕೆಲಸ ಇರೋಲ್ಲ. ಆಮೇಲೆ ಸುಮ್ಮನೆ ಏನೇನೋ ಒಂಥರ ಗೊಂದಲಗಳು, ಒಂಥರ ನೈಟೆಲ್ಲ ಒಂಥರ ಕೆಟ್ಟ ಕನಸುಗಳು, ಏನೇನೋ ಒಂಥರ ಮನಸ್ಸೇ ಹತೋಟಿಗಿಲ್ಲ. ಆಮೇಲೆ ಏನೋ ಒಂಥರ ಬೇಜಾರು, ಆಮೇಲೆ ಕೆಟ್ಟ ಕನಸುಗಳು. ನಾನು ಅದಕ್ಕೆ ಯಾಕೋ ಸರಿ ಹೋಗ್ತಾ ಇಲ್ಲ. ಅದಕ್ಕೆ ಬೇಜಾರಾಗಿ ಹೋಗ್ತೈತಿ. ಅಪ್ಪ ಜೀವನನೇ ಸರಿಗಿಲ್ವಾ, ಇಲ್ಲ ಜೀವನನೇ ಒಂಥರ ಏನೋ ಒಂಥರ ಆಗೋಗ್ಬಿಟ್ಟೈತೆ ನನಗೆ. ಹಂಗಾಗಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ನಾನು ಇತ್ತೀಚೆಗೆ ಸರಿಯಾಗಿ ವೀಡಿಯೋಗಳು ಮಾಡೋಕ್ಕಾಗಿಲ್ಲ. ಹಂಗಾಗಿ ನಾನಿವಾಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಮನೆ ಖಾಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಟೈಮ್ ಚೆನ್ನಾಗಿಲ್ಲ. ಟೈಮ್ ಚೆನ್ನಾಗಿಲ್ದಾಗ ಟೈಮ್ ಚೆನ್ನಾಗಿಲ್ದಾಗ ಹುಲ್ಕಡ್ಡಿನೂ ಅದೇನೋ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಹಂಗಾಗಿ ಹುಲ್ಕಡ್ಡಿನೂ ತಿರುಗಿ ಬೀಳುತ್ತೆ ಅಂತ ಹೇಳ್ತಾರೆ. ನನಗದು ಸರಿ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ. ಹಂಗಾಗಿ ನನಗೆ ಯಾಕೋ ಮನೆ ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಒಂದ್ಸಲ ಓನರ್ ಹೇಳಿದರು, ನಾವೇನೋ ಒಳಗಡೆ ಎಲ್ಲ ರೆಡಿ ಮಾಡಿಸ್ಬೇಕು, ಸ್ವಲ್ಪ ಖಾಲಿ ಮಾಡಿರಿ ನೀವು ಮನೇನ ಅಂತ ಹೇಳಿದರು. ನಾನು ಆ ಟೈಮ್ನಲ್ಲೇ ಖಾಲಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ನಾನು ಹೇಳಿದೆ ಇವಾಗ, ನಾನು ಸ್ವಲ್ಪ ದಿನ ನನ್ನ ಮಗಂದೆಲ್ಲ ಓದೋದು ಮುಗಿಯೋವರೆಗೂ ನಾನು ಖಾಲಿ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದ್ದೆ. ಸರಿ ಅಂತೇಳಿ ಸುಮ್ಮನೆ ಆಗಿದ್ದರು. ಇತ್ತೀಚೆಗೆ ಸ್ವಲ್ಪ ಯಾಕೋ ಆಮೇಲೆ ಅವರು ಮೇಲ್ಗಡೆ ಬಟ್ಟೆ ಒಗಿತಾ ಇದ್ವಿ, ಮೇಲ್ಗಡೆ ನೆಲ್ಲಿ ಬಂದ್ ಮಾಡಿಸಿ ಕೆಳಗಡೆ ಬಟ್ಟೆ ಒಗಿಯಂಗೆ ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಕೆಳಗಡೆ ಒಕ್ಕೊಳ್ರಿ ಅಂದರು. ಸರಿ ಆಯಿತು ಅಂತೇಳಿ ನಾನು ಕೆಳಗಡೆ ಒಕ್ಕಂತೀನಿ ಅಂತೇಳಿ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಒಕ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಸುಮ್ಮನೆ ಆದರೆ ನನಗೆ ಕೆಳಗಿಂದ ಮೇಲಕ್ಕೆ ಬಟ್ಟೆ ಒಕ್ಕೊಂಡು ಹೊತ್ಕೊಂಬರೋಕ್ಕಾಗಲ್ಲ. ಯಾಕಂದರೆ ಒಂಥರ ಉಸಿರು ಹಿಡ್ಕೊಂಡಂಗೆ ಆಗೋದು, ಒಂಥರ ಎದೆ ನೋವು ಬಂದಂಗೆ ಆಗೋದು, ಆ ಥರ ಆಗುತ್ತೆ ನನಗೆ. ಆಮೇಲೆ ನೀರು ಅಷ್ಟೇ ಕೆಳಗಿಂದ ಮೇಲಕ್ಕೆ ಹೊತ್ಕೊಂಬರ್ಬೇಕು. ಹಂಗಾಗಿ ಬಟ್ಟೆ ಹೊತ್ಕೊಂಡು ಇವಾಗ ನಾನು ಹಬ್ಬ ಬಂತು, ಯುಗಾದಿ ಹಬ್ಬ, ಬಟ್ಟೆ ರಗ್ಗಳು ಒಗೆಯೋಕ್ಕಾಗಲ್ಲ. ರಗ್ಗಳು ಒಗೆದೇ ಇಲ್ಲ ನಮ್ಮ ಮನೇಲಿ, ತುಂಬ ದಿನ ಆಗೋಯ್ತು. ಆಮೇಲೆ ಪಾತ್ರೆಗಳು ಅಷ್ಟೇ ಎಲ್ಲ ಒಂಥರ ಆಗೋಗ್ಬಿಟ್ಟೈತೆ. ಪಾತ್ರೆಗಳು ತೊಳೆಯೋಕ್ಕಾಗ್ತಿಲ್ಲ, ಯಾಕಂದರೆ ಕೆಳಗಡೆ ಜಾಗ ಇಲ್ಲ ಪಾತ್ರೆ ತೊಳೆಯೋಕ್ಕೆ. ಹಂಗಾಗಿ ಇವೆಲ್ಲ ನೋಡಿದಾಗ ನನಗೆ ಇವಾಗ ಅವ್ರ ಹತ್ರ ಸುಮ್ಮನೆ ಯಾಕೆ, ಇವಾಗ ಅವ್ರ ಅನುಕೂಲಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ. ಇವಾಗ ನಮಗೆ ಅನುಕೂಲ ಇಲ್ಲ ಅಂದಾಗ ನಾವು ಖಾಲಿ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತು. ಯಾಕಂದರೆ ಬಾಡಿಗೆ ಕೊಟ್ಟು ಇವಾಗ ನಾನು ಆ ಥರ ಎಲ್ಲ ಅನುಕೂಲವಾಗಿ ಪಾತ್ರೆ ತೊಳೆಯೋಕ್ಕೆ ಜಾಗ ಇಲ್ಲ, ರಗ್ಗಳು ಒಗೆಯೋಕ್ಕೆ ಜಾಗ ಇಲ್ಲ ಅಂದಾಗ ನಾನು ಖಾಲಿ ಮಾಡೋದೇ ಒಳ್ಳೆಯದು. ಯಾಕಂದರೆ ರಗ್ಗಳು ಒಗೆದ್ರೂ ಇಲ್ಲಿ ಒಣಗಾಕೋಕ್ಕೂ ಜಾಗ ಇಲ್ಲ. ಆ ಕಡೆ ಈ ಕಡೆ ಬಿಲ್ಡಿಂಗ್ನವರು ಬೇಜಾರು ಮಾಡ್ಕೊತಾರೆ. ಆಮೇಲೆ ನೀರುಗಳೆಲ್ಲ ತೊಟ್ಟಿಗ್ತೈತೆ ಹಂಗೆ ಹಿಂಗೆ ಅಂತಾರೆ. ಅದೊಂದು ನನಗೆ ತುಂಬ ಬೇಜಾರು. ನಾನು ಒಂದ್ಸಲಿ ರಗ್ಗೊಯ್ಯಕ್ಕೆ ಹೋಗಿ ಒಬ್ಬರು ಇಲ್ಲೇ ಬಿಲ್ಡಿಂಗ್ನವರು ಆ ಥರ ಬೈದೇ ಬಿಟ್ಟಿದ್ರು, ಬೈಸ್ಕೊಂಡೆ ಅವ್ರ ಹತ್ರ ರಗ್ಗು ಒಣಗಾಕೋಕ್ಕೆ ಹೋಗಿ. ಹಂಗಾಗಿ ಸ್ವಲ್ಪ ಬೇಜಾರಾಯಿತು ನನಗೆ. ಅದಕ್ಕೆ ನಾನು ರಗ್ಗಳು ಒಗಿತಾ ಇಲ್ಲ. ಯಾಕಂದರೆ ರಗ್ಗು ಒಗೆದ್ರೆ ಒಣಗಾಕೋಕ್ಕೂ ಸಹ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ. ಅದಕ್ಕೆ ನಾನು ಇವೆಲ್ಲ ನೋಡಿದಾಗ ನನಗೆ ನನ್ನ ಮಗ ಒಂದು 2 ತಿಂಗಳು ಮುಂಚೆನೇ ಹೇಳ್ದ, ಖಾಲಿ ಮಾಡೋಣಮ್ಮ ಅಂದ. ನಾನು ಇರಲಿ ನೋಡೋಣ ತಡೆಯಪ್ಪ ಅಂದೆ. ಮತ್ತು ಯಾಕೋ ನನಗೆ ಮನಸ್ಸೇ ಸರಿ ಹೋಗ್ತಿಲ್ಲ. ಆಮೇಲೆ ಕೆಲಸಗಳು ಕೈಗೂಡ್ತಿಲ್ಲ. ಆಮೇಲೆ ಏನು ಅಂದ್ಕೊಂಡಿದ್ದೇನೋ ಆಗ್ತಾನೂ ಇಲ್ಲ. ಅದೊಂದು ಅರ್ಧ ಬೇಜಾರಾಗ್ಬಿಟ್ಟು ಅದಕ್ಕೆ ಖಾಲಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಬಾಡಿಗೆ ಮನೆಗೆ ಇರೋದಲ್ವ, ನಾವೆಲ್ಲೋದ್ರೂ ಬಾಡಿಗೆ ಕಟ್ಟಲೇಬೇಕು. ಆಮೇಲೆ ಮೊನ್ನೆ ಒಂದು ದಿವಸ ನಾನು ಒಂದು ದಿವಸ ಕಾಯಿ ಸುಲಿದಿದ್ದೆ. ಆ ಕಾಯಿ ಸುಲಿದಿರೋ ಧೂಳೇನೋ ಅವ್ರ ಮನೆ ಒಳಗಡೆ, ಅವ್ರ ಮನೆಗೆ ಹೋಗಿತ್ತಂತೆ. ಅಲ್ಲೆಲ್ಲ ನೋಡಿ, ನೀವು ನೀಟಾಗಿ ಇಟ್ಕೊಳ್ಳಲ್ಲ, ಕಚರೆ ಮಾಡ್ತೀರಾ, ಹಂಗೆ ಹಿಂಗೆ ಒಂದು ಮೆಟ್ಲು ಕಸ ಗುಡಿಸಲ್ಲ ಅಂತ ಅವ್ರ ಮಗಳು ಬಂದೇನೋ ಒಂದು ಸ್ವಲ್ಪ ಕಿರಿಕ್ ಮಾಡಿದ್ರಂತೆ. ನಾನು ಮೇಲ್ಗಡೆ ಇದ್ದೆ, ನನ್ನ ಮಗ ಒಳಗಡೆ ಇದ್ದ. ಹಂಗಂದ ಬಂದು, ಯಾಕವ್ವ ಆಂಟಿ ಹಂಗಾಡ್ತಾಯ್ತಮ್ಮ ಅಂದ. ನಾನು ಹೋಗಿ, ನಾನೆಲ್ವ ಮೆಟ್ಲು ಕಸ ಗುಡಿಸೋದು, ಇನ್ಯಾರು ಗುಡಿಸ್ತಾರೆ, ನಾನು ಗುಡಿಸಿದ್ದೀನಿ ಮೊನ್ನೆಲ್ಲ ಮೆಟ್ಲು ಕಸ ಅಂತ ನಾನು ಹೇಳಿದೆ. ನಾನು ಮೆಟ್ಲು ಕಸ ಗುಡಿಸ್ತಾನೆ ಇರ್ತೀನಿ. ಆದರೂ ಒಂಥರವಾಗಿ ಮಾತಾಡಿದ್ರು. ಇರಲಿ, ಅವ್ರ ಮನೆ, ಅವರು ಏನೋ ಗೊತ್ತಿಲ್ಲ ನನಗೆ. ನಾನು ಯಾರಿಗೂ ಸಡನ್ನಾಗಿ ನಾನೇನೋ
ಹೇಳೋಕ್ಕೆ ಹೋಗಲ್ಲ. ಆಮೇಲೆ ಅವ್ರ ಅಮ್ಮ ಬಂದು ಸಮಾಧಾನ ಮಾಡೋಕ್ಕೆ ಬಂದರು. ಆಮೇಲೆ ಪಕ್ಕದ ಮನೆಯವ್ರೇನೋ ಕಾಯಿ ಸುಲಿತಾರೆ ಅಂತ ಅವ್ರನ್ನೂ ಅದೇ ಥರ ಒಂಥರ ಮಾತಾಡಿದ್ರು. ಆಮೇಲೆ ಏನೇ ಇರ್ತೈತಲ್ವ ಇದು ಒಂದೊಂದು ಥರ ಮಾತುಗಳು. ಹಾಗಾಗಿ ಅವ್ರ ಅಮ್ಮ ಬಂದು ಹಂಗೆ ಹಿಂಗೆ ನೀಟಾಗಿ ಇಟ್ಕೊಳ್ರಿ, ನಿಮಗೆ ನೀಟಾಗಿರ್ಬೇಕಲ್ವ, ಹಂಗೆ ನಾನು ಇಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಮನೆ ಅಂದರೆ ನೀವೆಲ್ಲ ನೋಡಿರ್ಬೋದು ನನ್ನ ವೀಡಿಯೋದಲ್ಲಿ. ನನ್ನ ಮನೆ ಯಾವ ಮನೆಯೂ ಅಷ್ಟೇ ಒಂದು ಮರದಡೆಗಿದ್ರೂ ಅಲ್ಲೇ ಒರೆಸ್ಕೊಂಡು ಗುಡಿಸ್ಕೊಂಡು ಸಗಣಿ ಬಗಡ ಹಾಕಿ ಅಷ್ಟು ನೀಟಾಗಿ ಇಟ್ಕೊಳ್ಳೋ ಅಂಥವಳು ನನ್ನ ಮನೆ ಮಾತ್ರ. ನನಗೆ ಕ್ಲೀನಿಂಗಲ್ಲಿ ನನಗೆ ಕ್ಲೀನಾಗಿರಬೇಕು. ನನಗೆ ಲೇಟ್ ಆದರೂ ಪರವಾಗಿಲ್ಲ, ನನಗೆ ಮನೆ ಕ್ಲೀನಾಗಿರಬೇಕು. ಮನೆ ಕ್ಲೀನಾಗಿದ್ದರೆ ಮಾತ್ರ ನನಗೆ ನಾನು ಎಲ್ಲೇ ಇದ್ದರೂ ನನ್ನ ಮನೆ ಕ್ಲೀನಾಗಿ ಇಟ್ಕೊಳ್ಳೋದು. ನನಗೆ ಯಾಕೋ ಸ್ವಲ್ಪ ಮಾತುಗಳು ಸ್ವಲ್ಪ ಬೇಜಾರಾಯಿತು. ಆ ಹುಡುಗಿನೂ ಅಷ್ಟೇ ಸಡನ್ನಾಗಿ ಏನೇನೋ ಅಂದುಬಿಡುತ್ತೋ ಒಂದೊಂದ್ಸಲಿ ಇವ್ರ ಮಗಳು. ಹಾಗಾಗಿ ನನಗೆ ಕೊಡೋ ಬಾಡಿಗೆ ಕೊಟ್ಬಿಟ್ಟು ಸುಮ್ಮನೆ ಯಾಕಪ್ಪ ಅಂತೇಳಿ ಸ್ವಲ್ಪ ಬೇಜಾರಾಯಿತು ನನಗೆ. ಅದಕ್ಕೆ ನಾನು ಇವಾಗ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗಂತೂ ಈ ಮನೆಗೆ ಇರೋಕ್ಕೆ ಇಷ್ಟ ಆಗ್ತಿಲ್ಲ. ಅವನಿಗೆ ಖಾಲಿ ಮಾಡೋಣ ಅಂತ ಹೇಳ್ತಾನೆ ಅವನೇ. ಅದಕ್ಕೇ ಖಾಲಿ ಮಾಡಬೇಕು ಇವಾಗ. ಯಾಕಂದರೆ ನಮಗೂ ಒಂದು ಬೇಜಾರಾಗುತ್ತಲ್ವ. ಹಂಗಾಗಿ ನಮ್ಮ ಟೈಮ್ ಚೆನ್ನಾಗಿಲ್ಲ, ಸುಮ್ಮನೆ ಯಾಕೆ, ಹಂಗಾಗಿ ನಾನು ಖಾಲಿ ಮಾಡಬೇಕು ಅಂತ. ಯಾಕಂದರೆ ಬೇಡ, ನನಗೆ ನಾನಿರೋದ ಹತ್ರ ಎಲ್ಲೂ ನನಗೆ ಕಿರಿಕ್ ಮಾಡ್ಕೊಳ್ಳೋದು ಅವೆಲ್ಲ ನನಗಿಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾನು ಹೇಳ್ಬಿಟ್ಟಿದ್ದೀನಿ ಖಾಲಿ ಮಾಡ್ತೀನಿ ಅಂತ. ಹಂಗಾಗಿ ನಮಗೆ ಏನು ಗೊತ್ತಾ, ನನಗೆ ಮನೆ ಕ್ಲೀನಿಂಗ್ ಇಟ್ಕೊಳ್ಳೋದ್ರಲ್ಲಾಗಿರ್ಬೋದು ಏನರಲ್ಲಿ ನನಗೆ ಇನ್ನೊಬ್ರ ಹತ್ರ ನಾನು ಹೇಳ್ಸ್ಕೊಳ್ಳೋ ಮಟ್ಟಕ್ಕಂತೂ ನಾನಿಲ್ಲ. ನನ್ನ ಮನೆ ಹೆಂಗೆ ಬೇಕೋ ನಾನು ಹಂಗೆ ಮಡಿಕೊಂಡಿರ್ತೀನಿ. ಹಂಗಾಗಿ ಸ್ವಲ್ಪ ಯಾಕೋ ಅವ್ರ ದೊಡ್ಡ ಮಗಳು ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಅದಕ್ಕೋಸ್ಕರ ಖಾಲಿ ಮಾಡಿಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ. ಅದಕ್ಕೆ ಎಲ್ಲಾದ್ರೂ ನಾವು ಬಾಡಿಗೆ ಕಟ್ಟಲೇಬೇಕು, ಜೀವನ ಮಾಡಲೇಬೇಕಲ್ಲ. ಸಿಗ್ತವೆ ಮನೆಗಳು, ಹುಡುಕ್ಬೇಕು ಇವಾಗ. ನನಗೆ ಮನೆ ಹುಡ್ಕೋದು, ಕೆಲ್ಸಕ್ಕೆ ಹೋಗಬೇಕು, ಮನೆ ಹುಡುಕಬೇಕು, ಹಿಂಗೆ ಏನೋ ಒಂಥರ ಜೀವನಗಳು. ಯಾಕಂದರೆ ಇದು ನನಗೆ 10 ವರ್ಷದಿಂದ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ. 10 ವರ್ಷದಿಂದ ನನಗೆ ರೂಢಿ ಆಗೋಗ್ಬಿಟ್ಟೈತೆ ಇದು. ಅಷ್ಟೆಲ್ಲ ಅವ್ರು ಹಂಗೆ ಆಡ್ತಾ ಇರಲಿಲ್ಲ. ಯಾಕೋ ಇತ್ತೀಚೆಗೆ ಸ್ವಲ್ಪ ಬದಲಾಗವ್ರೆ. ಅಂದರೆ ಅವ್ರ ಗಂಡ, ಅವ್ರ ಓನರ್ ಅಕ್ಕ ಮತ್ತು ಅವ್ರ ಯಜಮಾನ್ರೇನು ಮಾತಾಡೋಲ್ಲ. ಬಟ್ ಅವ್ರ ಮಗಳು ಸ್ವಲ್ಪ ಹಂಗೆ, ಏನು ಮಾಡೋಕ್ಕಲ್ಲ, ಅವ್ರಿಗಿದ್ದಂಗೆ ಇರಲ್ಲ. ಹಂಗಾಗಿ ಸ್ವಲ್ಪ ಯಾಕೆ ನಾವೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವುದೂ ಇರಲ್ವಲ್ಲ. ಅದಕ್ಕೋಸ್ಕರ ಖಾಲಿ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ, ನಮಗೂ ಎಲ್ಲನ ಒಂದು ಒಳ್ಳೆ ಕಡೆ, ನನ್ನ ತಾಯಿ ಚಾಮುಂಡೇಶ್ವರಿ ಎಲ್ಲಾದರೂ ಒಂದು ಒಳ್ಳೆ ಕಡೆ ಒಂದು ಮನೆ ತೋರಿಸಿದ್ರೆ ನಾನು ಸಾಕು ನನಗೆ ಅಷ್ಟೇ. ಯಾಕಂದರೆ ನಾನು ಇದೆಲ್ಲ ನೋಡ್ಕೊಂಡು ಬಂದಿರೋಳು. ನನಗಿದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟೈತಿ. ನನಗಿದೇನು ಹೊಸ್ದೇನಲ್ಲ. ಯಾರೇನಂದರೂ ನನ್ನ ಬೆನ್ನಿಗೆ ಅದು ಅದೇನು ಜಾಸ್ತಿ ತಲೆಗೆ ಹಾಕ್ಕೊಳ್ಳಲ್ಲ. ಅಲ್ಲಿ ಅಂದಿದ್ದು ಮರ್ತು ಬಿಡ್ತೀನಿ, ಇಲ್ಲಿ ಕೇಳಿದ್ದು ಬಿಟ್ಬಿಡ್ತೀನಿ ಅಷ್ಟೇ. ನನಗೆ ಯಾವುದು ತಲೆಗೆ ಹಾಕ್ಕೊಳ್ಳಲ್ಲ. ನಾವು ಖಾಲಿ ಮಾಡ್ಕೊಂಡು ಹೋದರೆ ಇನ್ಯಾವುದಿರುತ್ತೆ ಅಲ್ವಾ. ಹಾಗಾಗಿ ಅದು ಒಂದು ಸಿಂಕಿನ ಪೈಪ್ ತಂದು ಹಾಕ್ಕೊಳ್ರಿ ಅಂದರು. ನನಗೆ ಅದು ತಂದು ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಈಗ ಬಾಡಿಗೆನೂ ಕೊಟ್ಟು ಸಿಂಕಿನ ಪೈಪು ತಂದು ಹಾಕ್ಕೊಂಡು ಮತ್ತು ನಾವೇನು ಇಲ್ಲಿರ್ತೀವ ಇವಾಗ. ಹಾಗಾಗಿ ನಾನು ತಂದು ಹಾಕ್ಕೊಂಡಿಲ್ಲ. ಅದೊಂದು ಅವ್ರಿಗೆ ಅದಕ್ಕೋ ಏನಕ್ಕೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ಒಂಥರ ಅವ್ರು ಇತ್ತೀಚೆಗೆ ಸ್ವಲ್ಪ ಬದಲಾದರು. ಬೇಡ, ತುಂಬ ದಿನ ಆದಮೇಲೆ ಇರೋದು ಬೇಡ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಹೋಗೋಣ ಅದು ಖಾಲಿ ಮಾಡ್ಕೊಂಡು ಅಂತೇಳಿ ಅಂದ್ಕೊಂಡಿದ್ದೀನಿ. ನಾವಿಲ್ಲೇನೇ ಹೆಂಗೆ ಇದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನಾನು ಹಂಗೈತೆ ಹಿಂಗೈತೆ ಅಂತಲೂ ನಾನೇನು ಹೇಳ್ತಾ ಇರಲಿಲ್ಲ. ನನಗೆ ಏನು ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಇವಾಗ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಖಾಲಿ ಮಾಡೋಣ ಅಂದ್ಕೊಂಡಿದ್ದೀನಿ, ಇನ್ನೂ ಖಾಲಿ ಮಾಡಿ ಹೋಗ್ತಾ ಇಲ್ಲ. ಖಾಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾರಿ. ಬನ್ನಿ, ಅವರೆಕಾಳು ಬಸ್ಸಾರು ಮುದ್ದೆ ರೆಡಿ ಆಯಿತು. ನಾನು ಒಂದೇ ಸಲ ಮುದ್ದೆ ಅನ್ನ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಯಾಕೋ ಬೆಳಗ್ಗೆ ಟೈಮು ಮುದ್ದೆ ಉಣ್ಣಬೇಕು ಅನ್ನಿಸ್ತೈತೆ ನನಗೆ. ಸಂಜೆ ಟೈಮು ಮುದ್ದೆ ಬೇಕು ಅನ್ನಿಸ್ತೈತೆ, ಬೆಳಗ್ಗೆ ಟೈಮು ಮುದ್ದೆ ಬೇಕು ಅನ್ನಿಸ್ತೈತೆ ಇತ್ತೀಚೆಗಂತೂ. ಯಾಕೋ ಅನ್ನನೇ ಅನ್ನ ಒಂಥರ ನನಗೆ ತಿಂತೀನಿ. ಬಟ್ ಆದರೆ ಅನ್ನ ಜಾಸ್ತಿ ಯಾಕೋ ಇಷ್ಟಪಡ್ತಾ ಇಲ್ಲ, ಬರೀ ಮುದ್ದೆನೇ ಬೇಕು ಅನ್ನಿಸ್ತೈತೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.